ಹಲೋ, ನಾನೇ. ಹೇಳು. ಅಪ್ಪನ ಹತ್ರ ಮಾತಾಡಿದೆ. ಸರಿ. ಅಪ್ಪ ನಿಮ್ಮಪ್ಪಂಗೆ ಹೇಳಿ ಕಳಿಸ್ತಾರೆ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಟು ಹಿಮ್. ನನಗೆ ಗಿಲ್ಟು, ಅದಕ್ಕೆ ಕೊಡಿ. ಸರಿ. ಅಪ್ಪ ಕೊಡ್ತಾರೆ. ಯಾಕೆ? ಕೋಪನಾ? ಇಲ್ಲ. ಮತ್ತೆ? ಏನೂ ಇಲ್ಲ. ಒಂದೊಂದೇ ಪದದಲ್ಲಿ ಉತ್ತರ ಕೊಡ್ತಾ ಇದೆಯಾ? ಮಾತಾಡೋಕ್ಕೆ ಏನು ವಿಷಯ ಇಲ್ಲ. ಏನು ಮಾಡ್ತಿದ್ದೆ? ಏನಿಲ್ಲ. ಬರಲಾ? ಬೇಡ. ದಯವಿಟ್ಟು ಹಾಗೆ ಮಾತಾಡಬೇಡ್ವೆ, ಮನಸ್ಸಿಗೆ ನೋವಾಗುತ್ತೆ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡಿ ಬೆಳೆದವ್ರು ನಾವು. ರಘು ನನಗಿಷ್ಟ ಆದ, ಮದುವೆ ಆಗಬೇಕು ಅನ್ನಿಸ್ತು, ಆಗ್ತಾಯಿದ್ದೀನಿ. ಅದನ್ನು ನನ್ನ ನಿನ್ನ ನಡುವಿನ ಸಂಬಂಧಕ್ಕೆ ಗಂಟು ಹಾಕಬೇಡ. ಅದೇ ಬೇರೆ, ಇದೇ ಬೇರೆ. ಮದುವೆ ಆಗೋದು ಗಂಡನ್ನ ಸರಿ, ಆದರೆ ಸಂಬಂಧ ಬೆಳೆಯೋದು ಮನೆಗಳ ಮಧ್ಯೆ, ಸಂಸಾರಗಳ ಮಧ್ಯೆ. ಅವನಿಗಿಂತ ನೀನು, ನಿಮ್ಮಪ್ಪ, ನಿನ್ನ ಮಗಳು ಅವ್ರು ನನಗೆ ಹತ್ರ. ಇಡ್ಲಾ? ನಾನೇನು ಮಾಡಿದ್ನೆ? ಏನಿಲ್ಲ. ಮನಸ್ಸಿನ ವಿಷಯ ಏನಿದೆ ಹೇಳು, ಇಡು. ಮೊದಲಿನ ಸಂಬಂಧ ಉಳಿದಿಲ್ಲ ಅಂತ ನಿನಗೆ ಅನಿಸಿದ್ರೆ, ಮನದಟ್ಟಾಗಿದ್ರೆ ಅದನ್ನು ತಿದ್ದೋ ಚೈತನ್ಯ ನನಗಿಲ್ಲ. ಹೇಳು. ಸರಿನೋ ತಪ್ಪೋ, ನನ್ನ ಅಣ್ಣ ನನಗೆ ಸ್ವಂತ. ಎಲ್ರಿಗೂ ಮದುವೆ ಆಗತ್ತೆ, ನನ್ನ ಅಣ್ಣಂಗೂ ಮದುವೆ ಆಗಬೇಕು, ಅದು ಗೊತ್ತು. ಆದರೆ ಆ ಕ್ರಿಯೆಯಲ್ಲಿ ಸಣ್ಣದೊಂದು ಸ್ವಾತಂತ್ರ್ಯ ಇರುತ್ತಲ್ವ. ನಾವು ಹುಡುಕ್ತೀವಿ, ನಾವು ನಿರ್ಧರಿಸ್ತೀವಿ. ಅವನು ಬಂದು ನನ್ನ ಕೇಳ್ತಾನೆ, ಹೇಗೆ ಹುಡುಗಿ, ಸರಿನಾ? ಆ ಹುಡುಗಿ ನನ್ನ ನೋಡ್ತಾಳೆ, ಇವಳು ಒಪ್ಕೋತಾಳೋ ಇಲ್ವೋ. ಎಲ್ಲ ಸುಳ್ಳೇ ಇರ್ಬೋದು, ಆದರೆ ಸಣ್ಣದೊಂದು ಹಕ್ಕಿರುತ್ತಲ್ವ. ನೀನು ಅದನ್ನು ಕಿತ್ಕೊಂಡೆ. ಅವು ನನಗೆ ಸ್ವಂತ ಅನ್ನೋ ಭಾವನೆ ಉಳಿಲಿಲ್ಲ. ನೀನು ಅವನ ಹೆಂಡ್ತಿ, ಅವನೇ ಸ್ವಂತ ಅಲ್ಲ ಅಂದಮೇಲೆ ನೀನೆಲ್ಲಿ? ಸಣ್ಣಗೆಲ್ಲೋ ಅನ್ನಿಸ್ತಿದೆ ಕಣೆ. ನೀ ನಮ್ಮನೆಗೆ ಬರ್ತಿದ್ದಿದ್ದು ನನ್ನ ಹುಡ್ಕೊಂಡಲ್ಲ, ಅವನನ್ನು ಹುಡುಕ್ತ. ನಿನ್ನ ಜೊತೆಗೆ ನಗು, ಅಳು, ಕೋಪ, ಕೇಕೆ ಎಲ್ಲ ಸುಳ್ಳು ಅನ್ನಿಸ್ತಿದೆ. ಸಂಬಂಧ ಇವತ್ತು ಹುಡುಕ್ತಿದೀಯಾ, ದುಡ್ಡು ಕೊಡಿಸ್ತಿದೀಯಾ ಸರಿ, ಆದರೆ ನಾನು ಬೇಡೋವರೆಗೂ ಕಾದೆ ಅಲ್ವಾ? ಇಡ್ಲಾ? ತನಧೀಂ ತನಧೀಂ ತಾಂ ತಧಿರನಾ ತನಧೀಂ 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 ತನಧೀಂ. ನ್ಯಾಯ ಅಂದರೆ ನ್ಯಾಯನೇ. ಅವಳು ತಂಗಿ, ನೀವು ಭಾವ. ನಿಮಗೂ ಬೇರೆ ಅವಳಿಗೂ ಬೇರೆ ಅಂದರೆ ಹೆಂಗಾಗುತ್ತೆ? ಅವಳು ಮಾಡ್ತಿರೋ ತಪ್ಪು. ಸ್ವಂತ ಅಣ್ಣ ನಾನು, ಒಪ್ಕೊಳ್ಳಲ್ಲ. ಕೇಳಿಸ್ತಾ? ಹೇಳಿದೆ ಅವಳಿಗೆ, ವೆಂಕಟೇಶ ನಿನ್ನ ಮೈದ್ನ ಅಲ್ಲ ಕಣೆ, ನೀನು ಸ್ವಂತ ಅಣ್ಣ. ಅಣ್ಣ ಅಂದರೆ ಹೆಂಗೆ? ದ್ರೌಪದಿಗೆ ಕೃಷ್ಣ ಇದ್ದಂಗೆ. ಪಾಂಡವರಿಗೆ ಕಟ್ಟಿದ್ದೇನು, ಸೀರೆ ಕೊಟ್ಟು ಮಾನ ಕಾಪಾಡಿದ್ದೇನು, ಒಂದ ಎರಡ? ಭಾವ, ನೀವಾಗಿದ್ದಕ್ಕೆ ಮಾಡಿದ್ರಿ. ಕರ್ಸಿದ್ದಕ್ಕೆ ಬಂದ್ಯಲ್ಲ, ಸಂತೋಷ. ಕಂತ್ರಿ ನಾಯಿ ಭಾವ ನಾನು, ಮೋರಿಲ್ ಬಿದ್ದಿದ್ದವನು. ನೀವು ಮನಸ್ಸು ಮಾಡಿ ಸುನಂದನ್ನ ಈ ಮನೆಗೆ ಕರೆಸ್ಕೊಂಡಿದ್ದಕ್ಕಲ್ವಾ? ನನ್ನ ಕುತ್ತಿಗೆಗೂ ಒಂದು ಬೆಲ್ಟು, ತಲೆ ಮೇಲೆ ಒಂದು ನೆರಳು, ತಿನ್ನೋದಕ್ಕೊಂದಷ್ಟು ಗಂಜಿ. ಇದನ್ನೇ ಮರೆತು ನಿಮ್ಮನ್ನೇ ಬೊಗಳಿದ್ರೆ ಮನುಷ್ಯ ಅಂತ ಅನ್ನಿಸ್ಕೋತೀನ? ಹಾಂ, ಹೇಳಿ. ಅವಳು ಮೇಲೆ ಹತ್ತಿದ ಏಣಿ, ನಾನು ಓದಿಬಹುದಾ? ಹೇಳಿದೆ ಅವಳಿಗೆ,
ಮೇಲೆ ಹತ್ತಿದ ಏಣಿ ಕಣೆ, ಒದಿಬಾರ್ದು. ಅದಕ್ಕೇನಂತೇಳಿ ಗೊತ್ತಾ? ಏನು? ಮೇಲೆ ಬಂದಾಯ್ತು, ಮತ್ತೆ ಕೆಳಗೆ ಬರೋ ಮನ್ಸಿದ್ರಲ್ವಾ, ಬೇಕಾಗದು ಏಣಿ, ಓದಿ. ಇದಕ್ಕೇನಂತೀರಾ? ನಿಮ್ದೇ ತಪ್ಪು ಬಿಡಿ ಬಾವ. ಪೂರ್ವಾಪರ ವಿಚಾರಿಸದೆ ನಮ್ಮ ಸಂಬಂಧ ಮಾಡಬಾರ್ದಾಗಿತ್ತು. ಇಲ್ಲಿ ಕೇಳೋ ಅನಿಲ, ನಮ್ಮನೆ ಸಹವಾಸ ಹಲ್ಕ ಸಹವಾಸ, ಸುತ್ತ ಹತ್ತೂರ್ಗೂ ಗೊತ್ತಿತ್ತು. ಅದಕ್ಕೆ ಇವಳಿಗೆ ಗಂಡು ಸಿಗೋದೇ ಕಷ್ಟ ಆಗ್ತಿತ್ತು. ತೆಳ್ಳಗೆ ಬಂತಪ್ಪ ಒಂದು ಪ್ರಸ್ತಾಪ. ಮುಖಾಮುಖಿ ನೋಡ್ಲಿಲ್ಲ, ಮುದುಕಾಂಟ್ಲು ಗಮನಿಸ್ಲಿಲ್ಲ, ಲಬಕ್ಕಂತ ಹಿಡಿದಿದ್ದು ಕಟ್ಟಿತ್ತು. ಸತ್ಯ ಹೇಳ್ತೀನಿ ಕೇಳಿ, ನಿಮ್ಮ ಮನೆ ಕಡೆಯಿಂದ ಒಂದು ಕರಡಿದ ಪ್ರಸ್ತಾಪ ಬಂದಿದ್ರು ಕಟ್ತಿದ್ವಿ. ಗಂಡು ತಾನೇ, ಕಟೋ. ಈಗ ಹೇಳಿ. ರಾಜೀನಾಮೆ ಕೊಟ್ಟು ತಪ್ಪು ಮಾಡಿದೆ. ಈಗ ಅತ್ತಿಗೆಗೆ ನಿಂದೆ ಅಂತೆ ಸಲಹೆ ಬೋಧನೆ. ಹಿಂದೆ ನೀವು ಕಷ್ಟದಲ್ಲಿದ್ದಿರಿ, ನಾನು ಮುಂದೆ ನಿಂತು ಮದುವೆ ಮಾಡಿ ನಿಮ್ಮ ಸಹಾಯಕ್ಕೆ ನಿಂತೆ. ಈಗ ನೀನು ನಿಂತ್ಕೋ. ಏನಾಗಬೇಕು? ಮತ್ತೆ ಮೊದಲಿಂದ ಪರಿಸ್ಥಿತಿ. 10% ಪಾಲು, 5 ಸಾಕು. ಮೊದಲು ಹಾಗೆ ದುಡಿತೀರಾ? ನಿನ್ನಾಣೆ. ಮತ್ತು ಮಗ ಓದ್ ಮುಗಿದ ಕೂಡಲೇ ಇಲ್ಲೇ ಕೆಲಸಕ್ಕೆ ಹಾಕಿದ್ದು. ಈಗ ಬೇರೆ ಕೆಲಸ ಸಿಗಲ್ಲ. ಅರ್ಧ ಸಂಬಳ ಸಾಕು, ದುಡಿತೀನಿ. ಇಷ್ಟೆಲ್ಲ ಆದಮೇಲೆ ಅದಾಗುತ್ತಾ? ಅವಶ್ಯಕತೆ. ಬುದ್ಧಿ ಇಲ್ಲ ಸುನಂದಂಗೆ. ನಿಮ್ಮಂಥವ್ರನ್ನ ದೂರ ಇಡ್ತಾಳೆ ದಡ್ಡಿ. ನೀವು ಹೇಳಿ. ವೆಂಕಟೇಶ್ ಬಾವ, ಬನ್ನಿ ಇಲ್ಲಿ. ಹಂಗೆ ನೀರು ತಗೊಂಬನ್ನಿ. ನೇರ ಪ್ರಶ್ನೆ. ಬರ್ತೀವಿ, ಕೆಲಸ ಮಾಡ್ತೀವಿ, ಸಂಸ್ಥೆ ಉಳಿಸ್ತೀವಿ ಅಂತೀರಿ. ಯಾಕೆ ಉಳಿಸ್ಬೇಕು? ಅಂದರೆ ಬೈಲಿ ಕೂತ್ಕೋ ಬಾ. ಸಂಸ್ಥೆ ಉಳಿದು ಬೆಳೆದು ಏನಾಗಬೇಕು? 100ರಲ್ಲಿ 90 ಭಾಗ ಶ್ಯಾಮರಾಯರ್ದಿತ್ತು. ಅವ್ರು ಸತ್ತಾಯ್ತು. ಕಾನೂನಿನ ಹಕ್ಕು ಸುನಂದಮ್ಮ ಮತ್ತು ಮಗಂದು. ಅವ್ರು ತಿಂತಾರೆ. ಸರಿನೇ. ಅದಕ್ಕೆ ನೀವು ಯಾಕೆ ದುಡಿಬೇಕು? ಮತ್ತೆ ಕಷ್ಟದಲ್ಲಿದ್ದಾಳೆ ಹೆಂಗಸು, ನಂಬಿ ಒಳಗೆ ಬಿಟ್ಕೊಂಡಿದ್ದಾಳೆ. ಕೊಯ್ದ್ರೆ ಈಗ ಕುಯ್ಬೇಕು. ಉಳಿಸಿದ್ರೆ ಮತ್ತೆ ಉಳಿದ್ವೆ. ಆಳ್ಬೇಕು ಅಂದ್ರೆ ಅವಕಾಶ ಆದ ಕುಯ್ಬೇಕು. ಸ್ವಂತ ತಂಗಿ. ಹೇಳಿಲ್ವ ನಾನು ನಿಮಗೆ? ನಮ್ಮದು ಹಲ್ಕ ಸಹವಾಸ. ವೆಂಕಟೇಶು ಅಣ್ಣ ತಮ್ಮ ಅಕ್ಕ ತಂಗಿ ಕುಯ್ದ್ರೆ ಇವ್ರಿಗೆ ಕುಯ್ಬೇಕು. ಬೇರೆಯವ್ರಿಗೆ ಎಲ್ಲಿ ಕುಯ್ಯೋದು? ಒಳಕ್ಕೆ ಸೇರಿಸ್ಕೊಳ್ಳಲ್ವಲ್ಲ. ಏನು ಬಾಬಾ? ಈಗೇನು ಕುಯ್ಯೋದಾ? ಏನೋ
ನೀನು ಹೇಳು. ನೀನು ಸಹಕರಿಸ್ತೀಯಾ? ಅಮ್ಮನಾಣೆ. ಬುದ್ಧಿ ಬರುತ್ತೆ ಹೆಂಗಸಿಗೆ. ತಿರುಪೆ ಎತ್ತಿಸ್ಬಿಡ್ಬೋದು. ಕುಯ್ಯೋದೆ. ಆಯ್ತು, ಕುಯ್ಯೋದೆ. ಆಯ್ತು, ಕುಯ್ಯೋದೆ. ಮುಂದೆ ಮನೆಯಲ್ಲಿ ಅಡುಗೆಯವ್ರು ಇದ್ದಾರಾ? ಹೋಟ್ಲಿಂದ ತರಿಸ್ತೀವಿ. ಅಲ್ಲಿ ಅಡುಗೆಯವ್ರು ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಡುಗೆ. ಅಲ್ಲೇ ಹೋಗ್ತೀನಿ. ಇದು ತಗೊಂಡು ಹೋಗ್ಲಾ? ಊಟ ಆದಮೇಲೆ 2 ಪೆಗ್ಗು. ಅಯ್ಯೋ, ತಗೊಂಡು ಹೋಗಿ. ಥ್ಯಾಂಕ್ಸ್. ಬರಲಾ? ಉಳಿಸೋದಕ್ಕಾದರೆ ನಿಮ್ಮ ಸಹಕಾರ ಬೇಕು, ಕುಯ್ಯೋದೇ ಆದರೆ ನೀವು ಯಾಕೆ ಬೇಕು? ನಮ್ಮದು ಹಲ್ಕಾ ಸಹವಾಸ. ಪಾಯಸದಲ್ಲಿ ನೊಣ ಬಿತ್ತಪ್ಪ. ನೀವೇನು ಮಾಡ್ತೀರಿ? ಪಾಯಸನ ಎಸಿತೀರಿ. ನಮ್ಮ ಕಡೆ ಹಾಗಲ್ಲ, ನೊಣನ ಎತ್ತೆಸ್ದು ಪಾಯಸನ ಕುಡಿತಾರೆ. ನಮ್ಮನೇಲಿ ಇನ್ನೂ ಅತ್ಲಾಗ್ ನೋಡಿ ನೊಣದ ಸಮೇತ ಪಾಯಸ ಕುಡಿಯೋದೆ. ನಮ್ಮನೆ ಪಾಯಸ ನೊಣ ಕುಡ್ದಿರಲ್ವಾ? ಬರಲಾ? ಬೆಟ್ಟಲ್ಲಿ ಹೊಡಿಬೇಕು ನಿಮಗೆ. ಮಣ್ಣು ನೀ ತಿಂದಿದ್ದು ಅಲ್ದೆ ನನಗೂ ನುಗ್ಗಿಸ್ತೀಯ. ಮೆಟ್ಟಲ್ಲಿ ಹೊಡಿಬೇಕು ನಿಮಗೆ. ಮಗು ಮಲಗ್ತಾ? ರಾಜಾರಾಯರು ಹೇಳಿ ಕಳಿಸಿದ್ದಾರೆ, ನಿಶ್ಚಿತಾರ್ಥ ದಿನ ನಿರ್ಧರಿಸ್ಬೇಕಂತೆ. ಎಲ್ಲ ನಿರ್ಧರಿಸಾಗಿರುತ್ತೆ. ಹೋಗು, ಅಸ್ತು ಅನ್ನು ಬಾ. ನನಗೆ ಮತ್ತೆ ಕೆಲಸ, ಸದ್ಯಕ್ಕೆ ಕನಸು ಅನ್ನಿಸ್ತಾ ಇತ್ತು. ವಯಸ್ಸಾಗಿದೆ, ಇನ್ನು 6 ತಿಂಗಳು ಹೀಗೆ ಕಳೆದ್ರೆ ಹೋಗೋ ಮನಸ್ಸೂ ಇರಲ್ಲ, ದುಡಿಯೋ ಚೈತನ್ಯವೂ ಇರಲ್ಲ. ಬಿಟ್ಟು ಕೆಟ್ಟೆ. ಮುಂದೆ ಶ್ರುತಿ ಪಟ್ಟು ಹಿಡಿದು ಕೂತಿದ್ದಾಳೆ. ಅಲ್ಲೊಂದು 5-10 ಲಕ್ಷ ಹುಟ್ಬೋದು. ಸುನಂದಮ್ಮನ ಬೆನ್ನು ಹತ್ತು, ಕಾನೂನಿನ ಪ್ರಕಾರವೇ 10 ಲಕ್ಷ ಸಿಗ್ಬೋದು. ಸಾಕು, ಬಡ್ಡಿ ಬರುತ್ತೆ. ಇರೋದೊಂದು 3 ಜನ, ನಾನು, ನೀನು, ಮಗು. ನಡೆಯುತ್ತೆ. ಅಷ್ಟೇ ಅಂತೀಯ? ಅಷ್ಟೇ. ಮತ್ತು ನಿನ್ನ ಗಂಡ ಅವಂದೇನೋ ಬಂದರೆ? ಅವನು ಬರಲ್ಲ. ಬಂದರೆ ಸಂಪಾದನೆ ಇಲ್ಲ, ಅಲ್ಲಿ ಇಲ್ಲಿ ತಿನ್ಕೊಂಡು ಬದುಕಬೇಕು. ಸದ್ಯಕ್ಕೆ ಅವ್ರ ಮನೇಲೆ ಹಾಕ್ತಿದ್ದಾರೆ. ಅವ್ರಿಗೆ ಸಾಕು ಅನ್ನಿಸ್ತಪ್ಪ, ಕಳಿಸ್ತಾರೆ. ಇಲ್ಲಿ ಬಂದರೂ ಹಾಕಲ್ಲ, ಓಡಿಸ್ತೀನಿ. ಆಗತ್ತಾ? ಬಂದು ಕೂರ್ತಾನೆ, ಸ್ವಂತ ಮಗು ಅಂತಾನೆ. ಮಗು ಅವನ್ನ ಅಪ್ಪ ಅನ್ನತ್ತೆ, ಅಂಟ್ಕೊಳ್ಳತ್ತೆ. ಏನು ಮಾಡ್ತೀಯ? ಓಡಿಸ್ತೀಯ? ಆಗತ್ತಾ? ಬಟ್ಟೆ ಬರೆ ಏನಿದೆ ಜೋಡಿಸ್ಕೊ, ಮಗುನೆತ್ಕೊ. ನಾಳೆ ಕರ್ಕೊಂಡು ಹೋಗಿ
ಅಲ್ಲಿ ನಿಮ್ಮ ಅತ್ತೆ ಮನೆಗೆ ಬಿಟ್ಟು ಬರ್ತೀನಿ. ಮಾತು ಕಟು ಅನ್ನಿಸ್ಬಹುದು. ಮದುವೆ ಮಾಡೋವರೆಗೂ ನನ್ನ ಜವಾಬ್ದಾರಿ, ಆದಮೇಲೆ ಅವ್ರದ್ದು. ಹೋಗಲ್ಲ ನಾನು. ಕೇಳೋರು ಯಾರು? ವಾರಗಟ್ಲೆ ತಿಂಗ್ಳುಗಟ್ಲೆ ಅವ್ನ ಮನೆ ಸೇರಲ್ಲ. ಅದು ನಿನ್ನ ಸಮಸ್ಯೆ, ನಂದಲ್ಲ. ಗಂಡ ನೆಟ್ಟಗಿಲ್ಲ, ಮನೇಲಿ ಕೂಲಿ ಮಾಡ್ಕೋತಾರೆ. ಊಟ ಬೇಕು ಅಂದ್ರೆ ದುಡಿಬೇಕು. ದುಡಿಮೆಗೆ ನಾನಾ ರೂಪ. ಇದು ಒಂದು ತಿಟ್ಕೋ, ದುಡಿ. ಮನೇಲಿ ಊಟ ಹಾಕಲ್ಲಪ್ಪ. ನನ್ನಿಂದಾನೂ ಸಾಧ್ಯ ಇಲ್ಲ. ಅಲ್ಲಿ ಕಷ್ಟ. ಇಲ್ಲೂ ಕಷ್ಟನೇ. ಸ್ವಂತ ಮಗಳು ಮೊಮ್ಮಗಳು ದಪ್ತಿಯಲ್ಲ. ಕಟಕ ನಾನು ದಪ್ತೀನಿ. ಹೋಗಲ್ಲ ನಾನು. ನಿನಗೆ ಹೊರೆ ಅನ್ಸಿದ್ರೆ ಒಂದಷ್ಟು ವಿಷ ತಂದಿಡು, ಮುಗ್ಸು. ಒಂದು ನಿಮಿಷ, ನಾನು ತಂದೆ ನೀನು ಮಗಳು ಅನ್ನೋದನ್ನು ಮರೆತು ಕೇಳಿಸ್ಕೊ. ಸದ್ಯಕ್ಕೆ ನನ್ನ ಕೈಗೆ 15-20 ಲಕ್ಷ ಬರುತ್ತೆ. FD ಇಡೋದಾಗುತ್ತೆ, ಬಡ್ಡಿನೂ ಸಿಗುತ್ತೆ. ನನಗಾಗ ಮಿಗಬಹುದು, ನಿನ್ನ ಮಗುನ ಸಾಕಬಹುದು. ಅದಲ್ಲ. ಮತ್ತೆ ಆ ಮನೆ ನಂಟಸ್ತಿಗೆ ಮುಗಿಯತ್ತಾ? ಇಲ್ಲ. ಅಲ್ಲಿಗೇನು ಗಂಡನೊಂದಿಗಿನ ಸಂಬಂಧವು ಮುಂದುವರಿಯುತ್ತೆ. ವರ್ಷದಿಂದ ಬಂದಿಲ್ಲ, ಸರಿ, ಮತ್ತು ಬರಬಾರದು ಅಂತ ಇದೆಯಾ? ಬಂದನಪ್ಪ, ಅವನಿಗೆ ಯಾರು ಊಟ ಹಾಕ್ತಾರೆ? ಯಾಕೆ ಹಾಕಬೇಕು? ಸಾಲ ಮಾಡಿ ಕೂತ್ನಪ್ಪ, ಅದು ನಿನ್ನ ಕುತ್ತಿಗೆಗೆ ಬರುತ್ತೆ, ನಾನು ತೀರಿಸ್ಬೇಕಾಗತ್ತೆ. ಹೇಳಿದ್ದು ಕೇಳ್ತೀಯಾ? ನಿರ್ಭಾವುಕತೆಯಿಂದ ಹೇಳು. ಬೆಳಿಗ್ಗೆ ಮಗುನೆತ್ಕೋ, ಹೋಗಲ್ಲಿ ಕೂತ್ಕೊಳ್ಳೋಣ. ನಿಮ್ಮನೆ ಸೊಸೆ ಸಾಕಿ ಅಂತೀನಿ. ಅವ್ರಾಗಲ್ಲ ಅಂದ್ರೆ? ಸೀದಾ ವಕೀಲರು. ಕೆಲಸವಿಲ್ಲ, ಕಾರ್ಯವಿಲ್ಲ ಅಂಥವನಿಗೆ ಮದುವೆ ಮಾಡಿದ್ದಾರೆ. ನಮಗೆ ಮೋಸವಾಗಿದೆ, ಗಂಡನಿಂದ ಬಿಡುಗಡೆ ಬೇಕು, ಜೀವನಾಂಶ ಬೇಕು. ಪಟ್ಟು ಹಿಡಿದು ಕೂತ್ಕೊಳ್ಳೋಣ. ಹೆತ್ತ ಮಗಳಿಗೆ ನೇರವಾಗಿರೋ ನೋಡಿ ಕಟ್ಟೋದು ಜವಾಬ್ದಾರಿ. ಯೋಗ್ಯತೆ ಇರಲಿಲ್ಲ, ಆಗಲಿಲ್ಲ. ಅಳಿಯ ಅಯೋಗ್ಯ ಅನ್ನೋದು ಮನದಟ್ಟಾಗಿದೆ. ಅವನಿಂದ ಬಿಡುಗಡೆ ಕೊಡಿಸೋ ಜವಾಬ್ದಾರಿನಾದರೂ ತಗೋತೀನಿ. ಸಾಧ್ಯವಾದರೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ಮಗು ವಯಸ್ಸಿನ್ನೂ ಚಿಕ್ಕದು, ತೋರಿಸ್ದವನ್ನ ಅಪ್ಪ ಅನ್ನತ್ತೆ. ಅವನ್ನು ಬಿಡು, ನಾನು ಸಾಕ್ತೀನಿ. ಅವನೇ ಬೇಕು ಅನ್ನೋದಾದರೆ ನನ್ನ ಬಿಡು. ಬರೋ ಕಾಸು ನನ್ನ ಬದುಕಿಗೆ ಸಾಕು.